ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೋಹಕ್ ಪೂಜಾ ವ್ಲಾಗ್ಸ್. ನಾನು ಪೂಜಾ ಪ್ರದೀಪ್ ಬ್ಯಾಂಗ್ಳೂರಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ ಅಂತ ಹೇಳ್ತಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಹಾಗೆ ಇದು ಒಂದು ವೀಕೆಂಡ್ ವ್ಲಾಗ್ ಆಗಿರುತ್ತೆ. ಸೊ ನಿಮ್ಮೆಲ್ಲರಿಗೂ ಗೊತ್ತು ಹಬ್ಬ. ಸೊ ಹಬ್ಬ ಅಂದ ತಕ್ಷಣ ಸೆಲೆಬ್ರೇಷನ್, ಸಡಗರ, ಸಂಭ್ರಮ ಎಷ್ಟಿರುತ್ತೋ ಅಷ್ಟೇ ಕ್ಲೀನ್ ಮಾಡೋದು, ಟಯರ್ಡ್ನೆಸ್ಸು, ಟೆನ್ಷನ್ನು, ಸ್ಟ್ರೆಸ್ಸು ಏನಾಗುತ್ತೋ ಹೆಂಗೆ ಮಾಡೋದು, ಸೊ ಇದು ಎಲ್ಲನೂ ಒಟ್ಟಿಗೆ ಇರುತ್ತೆ ಅಂತ ಹೇಳ್ತಾ ಅಂಥದ್ದೇ ಆದಂಥ ಒಂದು ವೀಕೆಂಡ್ ವ್ಲಾಗ್ ಇದು. ಸೊ ಡೀಪ್ ಕ್ಲೀನಿಂಗ್ ವ್ಲಾಗ್. ಸೊ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ, ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಸೊ ರೂಮಿಂದ ಹಿಡಿದು ಕಿಚನ್, ಸೊ ನಮ್ಮ ರೂಮ್ ಇದೆಲ್ಲನೂ ಕ್ಲೀನ್ ಮಾಡ್ತಾ ಇದ್ದೀವಿ ಹಬ್ಬಕ್ಕೆ ಅಂತ. ಸೊ ಇದಾದಮೇಲೆ ನಾನು ನಿಮ್ಮ ಹತ್ರ ಒಂದು ಸ್ಪೆಷಲ್ ಆದಂಥ ಮೂಮೆಂಟ್ನ ಶೇರ್ ಮಾಡ್ಕೊಬೇಕು. ಸೊ ಎಲ್ಲರಿಗೂ ಫಸ್ಟ್ ಅನ್ನೋದು ತುಂಬಾ ಸ್ಪೆಷಲ್. ಸೊ ನನ್ನ ಲೈಫಲ್ಲೂ ಕೂಡ ಅಂಥದ್ದೇ ಆದಂಥ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ. ಏನಂದರೆ ನಾನು ಒಂದು ಆ್ಯಡ್ಗೆ, ಒಂದು ಬಟ್ಟೆ ಅಂಗಡಿಗೆ, ಸೊ ಅಂದ ತಕ್ಷಣ ನೀವೆಲ್ಲ ಬಟ್ಟೆ ಶಾಪಿಂಗೆಲ್ಲ ಹೋಗ್ತೀರಲ್ಲ, ಆ ಅಂಗಡಿಗೆ ನಾನೊಂದು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಹೋಗಿದೆ. ಸೊ ತುಂಬ ಖುಷಿ ಆಯಿತು. ಸೊ ನನ್ನ ಒಂದು ಡ್ರೀಮ್ ಕಮ್ ಟ್ರೂ, ಒನ್ ಆಫ್ ದ ಡ್ರೀಮ್ ಅಂತ ಹೇಳ್ಬೋದು. ನಂದು ವಾಯ್ಸ್ ಓವರಲ್ಲಿ ಒಂದು ಅಡ್ವರ್ಟೈಸ್ ಥರ ಈ ಒಂದು ವಿಡಿಯೋಲಿ ನಾನು ಮುಂದೆ ಹಾಕ್ತಾ ಹೋಗ್ತೀನಿ. ಸೊ ಈ ಥರದ್ದು ಒಂದಷ್ಟು ಮೆಮೊರೀಸ್. ಹಾಗೆ ಒಂದು ಸಿಂಪಲ್ ಸಾಂಬಾರು, ಅಂದರೆ ಕ್ಲೀನಿಂಗ್ ಇರೋದ್ರಿಂದ ಸಿಂಪಲ್ಲಾಗಿ ನಮ್ಮಮ್ಮ ಬೇಳೆ ಸಾಂಬಾರು, ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡಿದ್ದಾರೆ. ಸೊ ಯಾವಾಗಲೂ ಏನು ರೆಸಿಪಿ ಶೂಟ್ ಮಾಡೋಕ್ಕೆ ಹೋದರೂ ನಮ್ಮಮ್ಮ ಇದೇನು ಯಾರಿಗೂ ಗೊತ್ತಿಲ್ವಾ, ಇದು ಯಾಕೆ ಮಾಡ್ತೀಯಾ, ಅದು ಯಾಕೆ ಮಾಡ್ತೀಯಾ, ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲರಿಗೂ ಬರುತ್ತಿದ್ದು ಅಂತ ಇರ್ತಾರೆ. ಬಟ್ ನಮ್ಮ ಮನೆಯಲ್ಲಿ ಏನೂ ರುಬ್ಬಲ್ಲ ನಾವು ಯೂಶ್ವಲಾಗಿ ಬೇಳೆ ಸಾಂಬಾರಿಗೆ. ಸೊ ಫಾಸ್ಟಾಗೂ ಮಾಡ್ಕೊಬೋದು, ಕ್ಲೀನಿಂಗ್ ಎಲ್ಲ ಇರುತ್ತೆ. ಸೊ ಅಂಥ ಟೈಮಲ್ಲಿ ಹೆಂಗೆ ಮಾಡಿದ್ರು ಅನ್ನೋದನ್ನು ಒಂದು ಸಿಂಪಲ್ ರೆಸಿಪಿ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ, ಓಕೆನಾ. ಸೊ ಅದನ್ನು ಹಾಕ್ತಾ ಹೋಗ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಸ್ ಯೂಶ್ವಲ್. ಸೊ ಒಂದು ಗ್ಲಾಸ್ ಬಿಸಿನೀರು ಜೊತೆಗೆ ನನ್ನ ಡೇ ಸ್ಟಾರ್ಟ್ ಆಯಿತು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಮ್ಮಮ್ಮ ಎಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ಅಡುಗೆ ಮನೆದೆಲ್ಲ ತೆಗೆದು ಪಾತ್ರೆ ಎಲ್ಲ ತೊಳೆದು ಒರೆಸಿ ಅದನ್ನೆಲ್ಲ ಒಣಗೋಕ್ಕೆ ಜೋಡಿಸಿದ್ರು. ಸೊ ನನ್ನ ಪಾಪುಗೆ ಅವನ ವಸ್ತುಗಳ ಜೊತೆ ಆಟಾಡಿ ಬೋರಾಗಿ ತುಂಬ ಖುಷಿಯಾಗೋಯ್ತು. ಇದೆಲ್ಲ ಒಂದು ಇಮೇಜ್ ಎಲ್ಲ ಕಾಣಿಸುತ್ತಲ್ಲ ಸ್ಟೀಲ್ ಪಾತ್ರೆ ಮೇಲೆಲ್ಲ, ಈ ವಸ್ತುಗಳ ಅವನಿಗೆ ಆಟ ಸಾಮಾನಾಗೋಗಿತ್ತು, ಆಟಾಡ್ತಾ ಇದ್ದ. ಸೊ ನಮ್ಮಮ್ಮ ನೋಡಿ, ನಮ್ಮಮ್ಮ ಏನಾದರೂ ಹೆಲ್ಪ್ ಬೇಕಾ ಅಂತ ರೇಗಿಸ್ತಿದ್ದೆ. ಅವರು ಫಸ್ಟು ನೀನು ಇಬ್ಬರು ಮಕ್ಕಳನ್ನ ನೋಡ್ಕೊಮ್ಮ, ನನಗೆ ಅದೇ ದೊಡ್ಡ ಹೆಲ್ಪು, ನಾನು ಮಾಡ್ಕೊತೀನಿ, ಈ ಕಡೆ ಬರಬೇಡ, ಮಗುನ ಸ್ವಲ್ಪ ಹುಷಾರು, ಅಲ್ಲೆಲ್ಲ ತುಂಬ ವಸ್ತುಗಳಿದೆ ಅಂತ ಹೇಳ್ತಿದ್ರು. ನನ್ನ ತಂಗಿ ಅವಳದು ಕಬೋರ್ಡ್ ಅವ್ರದ್ದು ಅದೆಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಕೊಂಡು ವಿಂಡೋ ಎಲ್ಲ ಅವಳು ಕ್ಲೀನ್ ಮಾಡ್ಕೊತಾ ಇದ್ಲು. ನನ್ನ ವ್ಲಾಗಲ್ಲಿ ಖಂಡಿತವಾಗ್ಲೂ ನನ್ನ ಮಕ್ಕಳದು ತರಲೆ ತುಂಟಾಟಗಳು. ಸೊ ಒಂದು ಕಾಂಪಿಟೇಷನ್ ಮಾಡಿದ್ದಾರೆ ಈ ವಯಸ್ಸಿಗೆ ಇಬ್ಬರು. ಸೊ ನನ್ನ ಚಿಕ್ಕ ಮಗ ಮೂಮೆಂಟ್ ಶುರು ಮಾಡಿದ್ದಾನೆ ಆಲ್ರೆಡಿ, ಮೂವ್ ಮಾಡೋಕ್ಕೆ, ಅಂದರೆ ಹಂಗೆ ನೆಲದ ಮೇಲೆ ಮೂವ್ ಮಾಡ್ತಾನೆ. ಸೊ ದೊಡ್ಡವನು ಅದಕ್ಕೆ ಕಾಂಪಿಟೇಷನ್ ಕೊಟ್ಟಿದ್ದಾನೆ. ಈ ಥರ ಒಂದು ತರಲೆ ತಮಾಷೆಗಳು ಖಂಡಿತವಾಗ್ಲೂ ನಾನು ಬ್ಲಾಗ್ಸಲ್ಲಿ ತೋರಿಸ್ತೀನಿ. ಅವನ ಥರ ಮಲ್ಕೊಂಬಿಟ್ಟೆ ನೀನು. ಅವನ ಮುಂದೆ ಹಾಕು, ಬರ್ತಾನೆ. ಮಧ್ಯಾಹ್ನ ಊಟಕ್ಕೆ ಅನ್ನ ರೆಡಿ ಆಗ್ತಾ ಇದೆ. ಹಾಗೆ ಸಿಂಪಲ್ಲಾಗಿ ನುಗ್ಗೆಕಾಯಿ ಸಾರು ಮಾಡ್ತಾ ಇದ್ದಾರೆ. ನಾವು ಕುಕ್ಕರಲ್ಲಿ ಹಾಕಿ ಕೂಗ್ಸಲ್ಲ, ಮೊಸರಾಗಿ ಹೋಗುತ್ತೆ ಬೆಂದು ಅಂತ. ಸೊ ತಪ್ಪಲೆಯಲ್ಲಿ ಒಂಚೂರು ನೀರು ಹಾಕಿ ಲೋ ಫ್ಲೇಮಲ್ಲಿ ನುಗ್ಗೆಕಾಯಿ ಬೇಯಿಸ್ಕೊತಾ ಇದ್ದಾರೆ. ಈ ಕಡೆ ಬೇಳೆ ಟೊಮೆಟೊ ಕೂಡ ಕೂಗಿಸ್ಕೊಂಡು ರೆಡಿ ಇಟ್ಕೊಂಡಿದ್ದಾರೆ. ತುಂಬಾ ಸಿಂಪಲ್ ಇದು, ಆರಾಮಾಗಿ ಮಾಡ್ಕೊಬೋದು. ಮಧ್ಯಾಹ್ನ ಊಟಕ್ಕೆ ಸಖತ್ತಾಗಿರುತ್ತೆ, ಬಿಸಿ ಬಿಸಿ. ಸೊ ಇವಾಗ ಆ ಬೇಳೆ ಟೊಮೆಟೊ ಬೆಂದಿರೋದಕ್ಕೆ ಒಂಚೂರು ಉಪ್ಪು, ನುಗ್ಗೆಕಾಯಿ, ಸಾಂಬಾರು ಪುಡಿ ಹಾಕಿ ಕುದಿಸ್ಕೊತಾ ಇದ್ದಾರೆ. ಸಾಂಬಾರು ಪುಡಿ ನಿಮ್ಮ ಮನೆಯ ಟೇಸ್ಟಿಗೆ ತಕ್ಕಂತೆ ನೀವು ಹಾಕೊಬೋದು. ಆದಮೇಲೆ ಸಿಂಪಲ್ಲಾಗಿ ಒಗ್ಗರಣೆ ಕೊಡೋದು. ಸೊ ಒಗ್ಗರಣೆಗೆ ಮಾಮೂಲಿ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಇಷ್ಟೆ. ಒಂಚೂರು ಹಿಂಗು, ಜೀರಿಗೆ, ಸಾಸಿವೆ, ಎಣ್ಣೆ ಇಷ್ಟು ಹಾಕಿ ಒಗ್ಗರಣೆ ಕೊಟ್ಬಿಡೋದು. ಇದನ್ನೇ ನಮ್ಮಮ್ಮ ಹೇಳಿದ್ದು, ಈ ಒಂದು ಫೇಸ್ ಇದೆಯಲ್ಲ, ಅವರು ಮೂಮೆಂಟ್ ಶುರು ಮಾಡ್ತಾರೆ, ಹಾಗೆ ನಡೆಯೋಕ್ಕೆ ಬರದೇ ಇರೋ ಫೇಸು, ಈ ಮಧ್ಯದಲ್ಲಿ ತುಂಬಾ ಹುಷಾರಾಗಿರಬೇಕು. ಸೊ ಅದಕ್ಕೆ ಫಸ್ಟ್ ಅವನ್ನ ನೋಡ್ಕೊ ಅಂತ ಹೇಳ್ತಿದ್ರು. ಸೊ ಅದಾದಮೇಲೆ ಒಂದು ಸ್ವಲ್ಪ ಆಟ ಆಡಿಸಿ ಅವನ್ನ ಮಲಗಿಸಿ ಕೊನೆಗೆ ನಾವೆಲ್ಲ ಊಟನ ಮುಗಿಸ್ಕೊಂಡು
ಆ್ಯಡ್ಗೆ ವಾಯ್ಸ್ ಓವರ್ ಕೊಟ್ಟೆ ಅಂತ ಹೇಳಿದ್ನಲ್ಲ ಆ ಬಿಟ್ನ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಜಸ್ಟ್ 1 ಮಿನಿಟ್ ವಾಯ್ಸ್ ಓವರ್ ಇದೆ ಅಷ್ಟೇ. ಅದರಲ್ಲಿ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಕವರ್ ಅಪ್ ಮಾಡಿದ್ದೀನಿ. ಸೊ ಅದಾದಮೇಲೆ ಫೈನಲಿ ನನ್ನದು ರೂಮ್ಗೆ ಒಂದು ಸ್ವಲ್ಪ ಟ್ರೈ ಮಾಡೋಣ ಅಂತ ಬಂದೆ. ಸೊ ಇದು ಕಲರ್ ಇರುವಂಥ ಬಾಕ್ಸ್, ಇದು ತುಂಬ ಚೆನ್ನಾಗಿದೆ. ಮಕ್ಕಳಿರೋ ಮನೆಗಂತೂ ಹೇಳಿ ಮಾಡಿಸ್ದಂಗಿದೆ ಅಂತಲೇ ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ಸೊ ಇದು ಎರಡರಲ್ಲಿ ಒಂದು ಟಾಪ್ಸು ಒಂದು ಬಾಟಮ್ಸ್ ಅಂತ ಒಂದು ಸಪ್ರೇಟಾಗಿ ನಾನು ಎತ್ತಿಕೊಂಡಿದ್ದೀನಿ. ಇಲ್ಲಿಂದ ಮೋಹಕ್ ಜೋಶ್ ನೋಡಿ ನಿಮ್ಗೆ ನಿಜ ತುಂಬ ಖುಷಿ ಆಗುತ್ತೆ. ಹಲೋ ಗಾಯ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅಮ್ಮ ಬಟ್ಟೆ ಮಾಡ್ತಿರ್ತಾರೆ. ಇಲ್ಲಿ ಬಂದೆ ಹೇಳು, ಹಿಂದೆಗಡೆ ಹೇಳಿದ್ರೆ ಆಚೆ ಹೋಗ್ಬೇಕು ಇವಾಗ. ಹಿಂಗೆ ಮಕ್ಕ ತೋರಿಸ್ಲಾ ಫ್ರೆಂಡ್ಸ್ಗೆ ನನ್ನ ಮಕ್ಕ? ಹಲೋ ಗಾಯ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಇವತ್ತು ಬಿದ್ದೆ ಹೋಯ್ತು. ಹಲೋ ಗಾಯ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಮೊದಲೇ ಕಾಲು ಕಣ್ಣು ನನ್ನ ತಮ್ಮ ಪಚ್ಚಿರೋದು, ಕಾಲು ನಾನು ನೋಡ್ಕೊಂಡಿರೋದು. ಇಲ್ಲಿ ಏನು ಹೇಳ್ಬೇಕು ಹೇಳೋರಿಗೆ? ಅಲ್ಲ, ಇವಾಗ ಚಿಕ್ಕೋರ ಹತ್ರ ಹುಷಾರಾಗಿಲ್ಲಿ. ಅವರು ಚಿಕ್ಕೋರು ಗೊತ್ತಾಗಲ್ಲ, ಪಚ್ಕಿ ಬಿಡ್ತಾರೆ. ಇವಾಗ ಹಲೋ ಗೈಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ನಮ್ಮಮ್ಮ ಬಟ್ಟೆ ಬಚ್ಚಿಕ್ತಾರೆ ನೋಡಿ ಬಟ್ಟೆ ಬಚ್ಚಿಕ್ತಾರೆ ಇಲ್ಲಿ. ಇದು ನನಗೆ ಸಡನ್ ಸರ್ಪ್ರೈಸ್ ಆಯಿತು. ನಾವಂತೂ ನಗಾಡ್ತಾ ಇದ್ವಿ, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅವ್ನು ಫಸ್ಟ್ ಆಫ್ ಆಲ್ ಬಂದು ಸುಮ್ಮನೆ ಅಲ್ಲಿ ತರಲೆ ಮಾಡ್ತಾನಂತ ಎಕ್ಸ್ಪೆಕ್ಟೇಷನ್ ಇತ್ತು. ಈ ಥರ ಅವನು ನನ್ನನ್ನು ನೋಡಿ ಅಷ್ಟು ಇಮಿಟೇಟ್ ಮಾಡ್ತಾನೆ. ಸಿಕ್ಕಾಬಟ್ಟೆ ಮೂಡಿ ಅವನು. ಸೊ ಇಂಟ್ರೆಸ್ಟ್ ತೋರಿಸೋದೇ ಇಲ್ಲ. ಅವನಿಂದನೇ ನಾನು ಜಾಸ್ತಿ ವ್ಲಾಗ್ಸ್ ಮಾಡೋದೇ ಇಲ್ಲ. ಅವನು ಬೇಡ ನಾನು ಮಾಡೋದಿಲ್ಲ ಹಾಗೆ ಹಿಂಗೆ ಅಂತ ಹೇಳ್ತಾ ಇರ್ತಾನೆ. ಬಟ್ ಇದು ಶಾಕಿಂಗ್ ಆಗಿತ್ತು ನನಗೇನೆ. ಸಡನ್ನಾಗಿ ಬಂದು ಮೂಡ್ ಚೆನ್ನಾಗಿದ್ದು ಹಿಂಗೆಲ್ಲ ಹೇಳಿಬಿಟ್ಟು ಅದೊಂಥರ ಫನ್ ಇರಲಿ ಅಂತ ಹಾಗೆ ಆಗ್ತೆ. ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ. ಸೊ ಫೈನಲಿ ಇದೆಲ್ಲ 2 ಥರದ ಪೀಪಲ್ ಇರ್ತಾರೆ. ಕೆಲವ್ರಿಗೆ ಕ್ಲೀನ್ ಮಾಡುವಾಗ ಯಾರಾದರೂ ಮಾತಾಡಬೇಕು, ಎಂಟರ್ಟೈನ್ಮೆಂಟ್ ಇರಬೇಕು, ಆ ಥರ. ನಾನು ಆ ಥರ ಕ್ಯಾಟಗರಿ. ನನ್ನ ತಂಗಿಗೆ ಹಂಗಲ್ಲ, ಯಾರೂ ಹೋಗಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು, ಸುಮ್ಮನೆ ಅವಳ ಪಾಡಕ್ಕೆ ಬಿಟ್ಬಿಡಬೇಕು. ಎಲ್ಲ ಮುಗಿದ ಮೇಲೆ ಆ ಥರ ಓಕೆ ಹಿಂಗಿದೆ ಹಂಗಿದೆ ಅಂತ ಹೇಳಬೇಕು. ಸೊ ನೋಡಿ, ನಾನು ಮಾಡೋಷ್ಟರಲ್ಲಿ ನಮ್ಮಮ್ಮ ಇದೆಲ್ಲ ಹೊರಿಸ್ಕೊಟ್ರು. ಫೈನಲಾಗಿ ಎಲ್ಲ ಆಗಿ ಜೋಡಿಸಿ ಆ ಜಾಗಕ್ಕೆ ಹೋಯಿತು. ಸೊ ಹೀಗೆ ಎಂಡ್ ಬಿಟ್ಟು ಕೊಡೋಣ ಅಂತ ಬಂದೆ. ನಮ್ಮ ಅಜ್ಜಿ ನೋಡಿ, ಅವನಿಗೆ ನಿದ್ದೆ ಬಂದಿದೆ, ಫಸ್ಟು ಮಲ್ಗಿಸು, ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದಾರೆ. ಸೊ ಎಂಡ್ ಬಿಟ್ಟು ತೊಗೊತಾ ಇದ್ದೀನಿ. ಸೊ ಇತ್ತೀಚೆಗೆ ಅಂತೂ ನಮ್ಮ ಅಜ್ಜಿಗೆ ಫುಲ್ ಕನ್ಫ್ಯೂಷನು. ಯಾಕೆ ಚೆನ್ನಾಗೇ ಇದ್ಲಲ್ಲ, ಏನು ಒಬ್ಬೊಬ್ಬಳೇ ಫೋನ್ ಎತ್ಕೊಂಡು ಹಿಂಗೆ ಮಾತಾಡ್ತಾನೆ ಇರ್ತಾಳೆ ನೋಡಿ. ಈಗಲೂ ನೋಡ್ತಾ ಇದ್ದಾರೆ, ಏನು ಮಾತಾಡ್ತಾಳೆ ಇವಳು, ಏನು ಹುಚ್ಚಿಗೆ ಚಿಡಿದ್ಬಿಟ್ಟಿದ್ಯಾ ಅಂತ ಅಂದ್ಕೊಳ್ತಾರೆ ಸ್ವಲ್ಪ. ಹಾಗೆ ನೋಡಿ ಇನ್ನೂ ನೋಡ್ತಾನೆ ಇದ್ದಾರೆ. ಹಾಯ್ ಅಜ್ಜಿ. ಜೋಕ್ಸ್ ಅಪಾರ್ಟ್, ನಮ್ಮ ಅಜ್ಜಿ ನಿಜವಾಗ್ಲೂ ನನ್ನ ಸೇವಿಯರ್ ಅಂತಲೇ ಹೇಳ್ಬೋದು. ಮೋಸ್ಟ್ ಆಫ್ ದ ಟೈಮ್ ಮಗುನ ಇಟ್ಕೊಂಡು ನಂಗೆ ತುಂಬ ಹೆಲ್ಪ್ ಮಾಡ್ತಾರೆ. ಈಗೀಗ ಅವರು ಕೂಡ ವೀಡಿಯೋಸ್ಗೆ ಹೆಲ್ಪ್ ಮಾಡ್ತಾರೆ. ಓಕೆ, ನೋಡಿದ್ರಲ್ಲ, ಒಂದು ಸಣ್ಣ ರ್ಯಾಂಡಮ್ ವೀಕೆಂಡ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ತುಂಬ ಟೈರಿಂಗ್ ಆಗಿತ್ತು ನಮಗೆ. ಹಿಂಗೆ ಅಂದರೆ ಇನ್ನು ನಮ್ಮಮ್ಮ ನಮ್ಮ ಅತ್ತೆ ಅವ್ರಿಗೆಲ್ಲ ಇನ್ನು ಎಷ್ಟು ಟಯರ್ಡ್ ಆಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ವಿ, ನಾನು ನನ್ನ ತಂಗಿ ಎಲ್ಲ. ಸೊ ಮುಗೀತು ಈ ವೀಕೆಂಡ್ ಈ ಥರ ಮುಗೀತು. ಒಂಥರ ಚೆನ್ನಾಗಿ ಫೀಲ್ ಆಗುತ್ತೆ. ಸೊ ನಾವು ಮಾಡೋ ಟೈಮಲ್ಲಿ ತುಂಬ ಸುಸ್ತಾಗಿ ಟಯರ್ಡ್ ಆದ್ರೂ ಎಲ್ಲ ಆದಮೇಲೆ ಒಂಥರ ರಿಲೀಫ್ ಆಗುತ್ತೆ, ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟ್ ಇನ್ನು ಪ್ರಿಪೇರ್ ಆಗ್ತಿದ್ದೀವಿ ಹಬ್ಬಕ್ಕೆ ಅನ್ನೋ ಒಂದು ಖುಷಿ ಇರುತ್ತೆ. ಹಬ್ಬ ಅಂದ್ರೇ ಹೀಗೆ ಒಂಥರ ಎಲ್ಲಾರನ್ನೂ ಒಂದುಗೂಡಿಸುತ್ತೆ, ಖುಷಿ ಕೊಡುತ್ತೆ ಎಲ್ಲರಿಗೂ. ಎಲ್ಲರೂ ಸೇರಿ ಮಾಡೋದು ಖಂಡಿತವಾಗ್ಲೂ ಎವ್ರಿ ಇಯರ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ಇರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ವ್ಲಾಗಲ್ಲಿ ಕ್ಲೀನಿಂಗ್ ಬಿಟ್ಟು ಒಂದು ಫಸ್ಟ್ ಮೆಮೊರಿ ಕೂಡ, ಅಂದರೆ ಫಸ್ಟ್ ಮೂಮೆಂಟ್ ವಾಯ್ಸ್ ಓವರ್ದು ಕೂಡ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಅದು ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಮತ್ತಷ್ಟು ಮುಂದಿನ ವ್ಲಾಗ್ಸಲ್ಲಿ ಸಿಗ್ತಾ ಇರೋಣ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಟೇಕ್ ಕೇರ್, ಬಾಯ್. ಎಲ್ಲರಿಗೂ ನಮಸ್ಕಾರ. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ.